ಸ್ಮಾರಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಜಗಳೂರು ಇವರ ವತಿಯಿಂದ 80ನೇ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಮಧು ಎಂಬ ಸರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಿದ್ದೇನೆ. ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಕೋರುತ್ತಿದ್ದೇನೆ. ಕಾರ್ಯದರ್ಶಿಗಳು ಇವರಿಗೆ ಕೂಡ ಹಾಗೆ ಮಂಜುನಾಥ್ ಜೆಪಿ ಸರ್ ಇವರು ಕೂಡ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನ ಹಾಗೆ ಡಾಕ್ಟರ್ ಪಾಲಯ್ಯ ಕನ್ನಡ ವಿಭಾಗದ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಆಡಳಿತ ಮಂಡಳಿಯ ಉಸ್ತುವಾರಿಯಾಗಿರುವಂತಹ ನಮ್ಮ ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಪ್ರಸನ್ನ ಕುಮಾರ್ ಸರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಉಪನ್ಯಾಸಕರಾದಂತಹ ಸುರೇಶ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ರಾಜ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದಂತಹ ಮಹೇಶ್ ಸರ್ ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರಾದಂತಹ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಹಾಗೆ ನಮ್ಮ ಮಹಾವಿದ್ಯಾಲಯದ ಗ್ರಂಥಪಾಲಕರಾದಂತಹ ಸುರೇಶ್ ಸರ್ ಡಾಕ್ಟರ್ ಸುರೇಶ್ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಮಹಾವಿದ್ಯಾಲಯದ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಗೌರವಯುತವಾಗಿ ಬೀಳ್ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಒಂದ್ ಕಡೆ ಮಾತಾಡ್ತಿದ್ದಾವೆ, ಒಂದೊಳ್ಳೆ ಭಾವನೆ ಇಟ್ಕೊಂಡಿದ್ದಾವೆ ಅಂತಂದ್ರೆ ಅದು ಸುಮ್ಮನೆ ಬಂದಿಲ್ಲ, ಅದು ಹೋರಾಟದ ಒಂದು ದೊಡ್ಡ ಫಲವಾಗಿ ಇವತ್ತು ತಂದುಕೊಂಡಿದ್ದಾವೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನ ಪ್ರಬುದ್ಧವಾಗಿ ಉತ್ತಮ ಅನೇಕ ರೀತಿಯ ಸಹಕಾರ ಪರೋಕ್ಷ ಮತ್ತು ಪ್ರತ್ಯಕ್ಷ ಸಹಕಾರ ಇರುತ್ತೆ. ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸಿದ್ದೇನೆ. ಅದನ್ನು ಪ್ರಯೋಗ ಮಾಡೋಕ್ಕಾಗಲ್ಲ.
ವೇದಿಕೆ ಮೇಲೆ ಜವಾಬ್ದಾರಿಗಳನ್ನು ಕಾಲೇಜಿನ ಎಲ್ಲ ಸಮಿತಿಗಳ ಜವಾಬ್ದಾರಿಗಳನ್ನು ಸಹ ಪ್ರೆಸೆಂಟ್ ಮಾಡುವ ನನ್ನ ನೆಚ್ಚಿನ ವೇದಿಕೆ ಮೇಲೆ ಆಸನ ಉಪನ್ಯಾಸಕ 27 ಆಗಸ್ಟ್ 15 ನಾವು ಸ್ವತಂತ್ರ ಬ್ರಿಟಿಷರಿಂದ ನಾವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರವನ್ನು ಪಡ್ಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರೇ ಇರ್ತಕ್ಕಂಥ ಮಧು ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಬೋಧಕ ಮಿತ್ರರೇ ಹಾಗೂ ಬೋಧಕೇತರ ವರ್ಗದವರೇ ಹಾಗೂ ನನ್ನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು, ನಮ್ಮೆಲ್ಲರಿಗೂ ಕೂಡ 80ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರಿಗೂ ಗೊತ್ತಿದೆ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ನಾವು ಯಾರ ಅಧೀನಕ್ಕೆ ಸಿಲುಕಿದ್ವಿ ಅನ್ನೋ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾರೆ. ನಾವು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಯುರೋಪಿನ ಇತಿಹಾಸವನ್ನ ಹೇಳ್ಬೇಕಾದ್ರೆ ಹೇಳ್ತಾ ಹೋಗ್ತಿರ್ತೀನಿ. ಆ ಇತಿಹಾಸವನ್ನ ಭಾರತ ಇತಿಹಾಸದಲ್ಲಿ ನೀವು ನೋಡ್ತಾ ಹೋಗ್ತೀವಿ. ಬಹಳ ಪ್ರಮುಖವಾಗಿ 3 ವಿಚಾರಗಳನ್ನ ಇಟ್ಕೊಂಡು, 3 ತತ್ವಗಳನ್ನ ಇಟ್ಕೊಂಡು ಈ ಸ್ವಾತಂತ್ರ್ಯ ಅಂತಕ್ಕಂಥ ಗಿಡಿಯನ್ನು ಹಚ್ಚಲಿಕ್ಕೆ ಮುಂದಾಗ್ತೀವಿ. ತಾವೆಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರ್ತಕ್ಕಂಥ ಸರ್ ಅವರೇ, ಹಾಗೆ ಪ್ರಸನ್ನ ಸರ್ ಅವರೇ, ಹಾಗೂ ನನ್ನ ಎಲ್ಲ ನೆಚ್ಚಿನ ಗುರುವೃಂದದವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ನೋಡಿ, ಸ್ವತಂತ್ರ ಹೇಗೆ ಸಿಕ್ತು? ಹಲವಾರು ಮಹನೀಯರ ತ್ಯಾಗದ ಜಾಗೃತಿಯನ್ನು ಸದಾ ಪ್ರಜೆಗಳಲ್ಲಿ ಮೂಡುವಂತಹ ಒಂದು ದಿನವನ್ನಾಗಿ ನಾವು ಇಂದು ಆಚರಣೆ ಮಾಡಬೇಕಾಗಿದೆ. ಯಾಕೆಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾ ಹೋಗ್ತಾರೆ, ನೋಡೋದು ಸುಭಾಷ್ ಚಂದ್ರ ಬೋಸ್ ಅವರು ಇಡೀ ಒಂದು ನಮ್ಮ ಭಾರತದ ಒಂದು ಸ್ವತಂತ್ರಕ್ಕೆ ತಮ್ಮದೇ ಆದ ಒಂದು ಬಲಿದಾನವನ್ನು ನೀಡಿರ್ತಕ್ಕಂಥ, ಬಲಿದಾನವಾಗಿ ತನ್ನದೇ ಆದ ಒಂದು ವಿಶಿಷ್ಟತೆಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಸಾಗ್ತಾ ಹೋಗ್ತಾರೆ. ಮೊದಲನೇದಾಗಿ ಅವರು ಹೇಳ್ತಾ ಹೋಗ್ತಾರೆ, ಸ್ವರಾಜ್ಯ ಅಂತಕ್ಕಂಥದ್ದು ಆ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾವು ಪಡೆದೇ ತಿರಬೇಕು ಎಂಬುದಾಗಿ ಇಡೀ ಒಂದು ಬ್ರಿಟಿಷರ ವಿರುದ್ಧವಾಗಿ, ಜೊತೆ ನಮ್ಮ ಒಂದು ಯುವ ಪೀಳಿಗೆ, ನಮ್ಮ ವಿದ್ಯಾರ್ಥಿಗಳ ವಿರುದ್ಧವಾಗಿ ಇಡೀ ಒಂದು ಭಾರತೀಯರಿಗೆ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಆ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನೋಡಿ, ಸ್ವತಂತ್ರ ಅಂದ್ರೆ ಇಲ್ಲಿ ನಮ್ಮ ಒಂದು ಹಕ್ಕು. ಅದು ವರ್ಗದವರಿಗೆ ವಂದಿಸುತ್ತಾ, ಹಾಗೆ ವಿದ್ಯಾರ್ಥಿ ಮಿತ್ರರಿಗೂ ವಂದಿಸುತ್ತಾ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಮುಖ್ಯವಾದಂಥ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ಪಾಲಯ ಹೆಸರು ಹೇಳಿದ್ರು, ಸ್ವತಂತ್ರ ಮತ್ತು ಸಮಾನತೆ ಬಗ್ಗೆ ಹೇಳ್ಕೊಡ್ರಿ ಸರ್ ನಮ್ಮ ಹುಡುಗರಿಗೆ ಅಂತ. ಭಾಳ ಇಂಪಾರ್ಟೆಂಟ್ ವಿಷಯ. ಸ್ವತಂತ್ರ ಮತ್ತು ಸಮಾನತೆ ಅಂತೇಳಿ ಎರಡು ಒಂದು ನಾಣ್ಯದ ಮುಖಗಳಿದ್ದಂತೆ ಅಂತೇಳಿ. ಅಂದರೆ ಸ್ವತಂತ್ರ ಅನ್ನೋಂಥದ್ದು ಮೊದಲು ಬರಬೇಕಾ, ಸಮಾನತೆ ಮೊದಲು ಬರಬೇಕಾ ಅಂತೇಳಿ. ಸ್ವತಂತ್ರ ಬಂದರೆ ಸಮಾನತೆ ಬರುತ್ತಾ? ನಿಮಗೆ ಗೊಂದಲ ಇದೆಯಲ್ಲ, ಯಾಕೆ ಬರ್ಬೇಕು ನಮಗೆ ಗೊತ್ತಿಲ್ಲ. ಸಮಾನತೆ ಏನು ಗೊತ್ತಾ? ಸಮಾನತೆಯನ್ನ ಆಧರಿಸಿ ಸ್ವತಂತ್ರ ಬರುತ್ತೆ ಅಂತೇಳಿ. ಎಸ್, ಕರೆಕ್ಟ್. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ. ಸ್ವತಂತ್ರ ಬರಬೇಕಂದ್ರೆ ನಮಗೆ ಸಮಾನತೆ ಮೊದಲು ಕೊಡ್ರಿ ಅಂತ ಹೇಳಿ ಹೇಳಿದಂಥ ವ್ಯಕ್ತಿಗಳಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಗೊತ್ತಾಯ್ತು? ಇಲ್ಲಿ ಅಂಬೇಡ್ಕರ್ ಮತ್ತೆ ಮಹಾತ್ಮ ಗಾಂಧೀಜಿಯನ್ನು ಹೇಳ್ತಾರೆ. ಆದ್ರೆ ಗಾಂಧೀಜಿ ಜೊತೆಗೆ ಅಂಬೇಡ್ಕರ್ ಅವರು ಎಲ್ಲಿಯೂ ಕೂಡ ಸ್ವತಂತ್ರ ಕೊಡ್ರಿ ಅಂತ ಹೇಳಿ ಹೋರಾಟಗಳನ್ನ ಮಾಡಿದಾರೆ. ಎಲ್ಲಾದ್ರೂ ನೋಡಿದಿರಾ? ಎಲ್ಲಿಯೂ ಕೂಡ ಸ್ವತಂತ್ರ ಬೇಕು ನಮಗೆ ಅಂತೇಳಿ ಇಂಥ ಕರ್ತವ್ಯಗಳನ್ನ ನೀವು ಪಾಲನೆ ಮಾಡ್ರಿ ಅಂತೇಳಿ ಗಾಂಧೀಜಿ ಅವತ್ತು ಹೇಳಿದ್ರು. ಶಾಂತಿಯುತವಾಗಿ ಬದುಕ್ರಿ, ಕಟ್ಟೆ ಪಂಚಾಯತಿಗಳನ್ನ ಮಾಡ್ಕೊಳ್ರಿ, ಶಿಕ್ಷಣವನ್ನು ಉತ್ತಮವಾದಂತ ದಿಸೆಯಲ್ಲಿ ನೀವು ಪಡ್ಕೊಳ್ರಿ, ಅದು ದೇಶಕ್ಕೆ ಕೊಟ್ಟ ನೀವು ಅತ್ಯುನ್ನತ ಕೊಡುಗೆ ಅಂತೇಳಿ. ಅವರು ಏನು ತ್ಯಾಗ, ಬಲಿದಾನ, ಶಕ್ತಿ ಇವೆಲ್ಲವೂ ಕೂಡ ಹೇಳಿದ್ರು. ಅದಕ್ಕೆ ನೀವು ಕೊಡುವಂತ ಒಂದು
ಬೆಲೆ ಅಂತಂದ್ರೆ ನಿಮಗೆ ನೀವೇ ಮಾಡಿಕೊಳ್ಳುವಂತ ಮೌಲ್ಯಗಳಿವು. ಅವರು ಬೇರೆಯವರಿಗೆ ನಿಮಗೆ ಮಾಡಿದ್ರು ತ್ಯಾಗ ಬಲಿದಾನನ, ನಿಮಗೆ ನೀವೇ ಕೆಲವೊಂದು ಕರ್ತವ್ಯಗಳನ್ನ ಪಾಲನೆ ಮಾಡ್ರಿ, ದೇಶ ಸುಭಿಕ್ಷೆಯ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಹೇಳ್ತಾರೆ ಅಂತ ನಮ್ಮ ಪ್ರಾಧ್ಯಾಪಕ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೆ ಅನ್ಸುತ್ತಾ ನನ್ನ ಮಾತುಗಳನ್ನ ವಿಶ್ ಮಾಡಬೇಕಾಗಿರೋದು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನೆಲ್ಲ, 80ನೇ ಸಮಾನ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಆತ್ಮವನ್ನ ಬಿಡಿ, ನಿಮಗಾಗಿ ಶಿಕ್ಷಣ ಮತ್ತೆ ನ್ಯಾಯವನ್ನ ಪಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿರ್ತಕ್ಕಂಥ ರಮೇಶ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ಒಬ್ರು ಏನ್ ಹೇಳ್ತಾ ಇದ್ದಾರೆ, ಅದು ನನ್ನ ಹೆಚ್ಚಿನ ವಿದ್ಯಾರ್ಥಿಗಳೇ, ನನಗೆ ಇವತ್ತು ನಮಸ್ತೆ. ಯಾಕೆಂತಂದರೆ ನಿಮಗೆ ಇಷ್ಟು ವಿದ್ಯಾರ್ಥಿಗಳು ನಾನು ಬಂದಾಗಿಂದ 2019ರಿಂದ ಇಲ್ಲಿವರೆಗೆ ಇಷ್ಟು ವಿದ್ಯಾರ್ಥಿಗಳು ನೋಡ್ತಕ್ಕಂಥ ಇದೇ ಫಸ್ಟ್. ನಾನು ಫಿಸಿಕಲ್ ಫಸ್ಟಿಗೆ ಬಂದಾಗ ಲೆಕ್ಚರ್ಸ್ಗಳು ಬಿಟ್ಟರೆ ಯಾರು ಬರ್ತಿದ್ದಿಲ್ಲ. ಆಮೇಲೆ ನೆಕ್ಸ್ಟ್ 2 ವರ್ಷಕ್ಕೆ 4 ಜನ ಬಂದರು, ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಒಂದು 10 ಜನ ಬಂದರು, ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ 20 ಜನ ಬಂದರು, ಆಮೇಲೆ ಮತ್ತೆ ಕೈ ಇದ್ದವ್ರು ಆಗ್ತದೆ. ಈಗ ಯಾಕೆ ಇಷ್ಟು ಜನ ಬರೋಕ್ಕೆ ಕಾರಣ ಆಯಿತು ಅಂದರೆ ನಮ್ಮ ಸರ್ಗಳು, ಇವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 40 ನಿನ್ನೆ ಸಂಜೆವರೆಗೂ ಒಳ್ಳೆ ರೀತಿಯ ರಂಗೋಲಿ ರೀತಿ ರೆಡಿ ಮಾಡಿದ್ದಾರೆ. ಅದೇ ರೀತಿ ಈಗ ಸ್ವಾತಂತ್ರ್ಯ ಅನುಷ್ಠಾನ ಹಿಸ್ಟ್ರಿ ಹೇಳಿದ್ದಾರೆ, ಪೊಲಿಟಿಕಲ್ ಲೆಕ್ಚರ್ಸ್ಗಳು ಹೇಳಿದ್ದಾರೆ. ಇಂದಿನ ಸ್ವಾತಂತ್ರ್ಯ ಹೆಂಗಿತ್ತು, ತ್ಯಾಗ